ಇಡೀ ಪ್ರಪಂಚದಲ್ಲಿ ಅತ್ಯಂತ ವಿಚಿತ್ರವಾದ ಹಾಗೆ ವಿಶೇಷವಾದ ಮನೆಗಳನ್ನ ನೀವು ನೋಡಬೇಕು ಅಂತ ಅನ್ಕೊಂಡಿದ್ರೆ ಸರಿಯಾದ ವಿಡಿಯೋನ ನೋಡ್ತಾ ಇದ್ದೀರಾ. ಸ್ವಾಗತ ಎಲ್ಲರಿಗೂ. ಇಂಡೋನೇಷ್ಯಾ ದೇಶದ ಸುಲುವೇಸಿ ದ್ವೀಪದಲ್ಲಿರುವಂತಹ ತೊಂಗನಾನ್ ಮನೆಗಳು ಪ್ರಪಂಚದಲ್ಲಿ ಅತ್ಯಂತ ವಿಚಿತ್ರ ಮತ್ತು ದಂಗು ಬಡಿಸುವಂತಹ ನಿರ್ಮಾಣಗಳಾಗಿವೆ. ಆಕಾಶಕ್ಕೆ ಚಾಚಿಕೊಂಡಿರುವಂತಹ ದೋಣಿಯ ಆಕಾರದ ಬೃಹತ್ ಚಾವಣಿಗಳು, ಒಂದೇ ಒಂದು ಆಣಿ ಇಲ್ಲದೆ ಕೇವಲ ಮರದ ಜೋಡಣೆಯಿಂದ ನಿರ್ಮಿಸಲಾದ ಶೈಲಿ ಮತ್ತು ಮನೆಯ ಮುಂಭಾಗದಲ್ಲಿ ಸಾಲಾಗಿ ಜೋಡಿಸಿಟ್ಟಿರುವಂತಹ ಕೋಣದ ಕೊಂಬುಗಳು ಇವುಗಳ ಪ್ರಮುಖ ಆಕರ್ಷಣೆ. ಇಷ್ಟೇ ಅಲ್ಲ, ಈ ಪ್ರತಿಯೊಂದು ಮನೆಯನ್ನ ಕಡ್ಡಾಯವಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಟ್ಟಲಾಗುತ್ತೆ. ಆದರೆ ಈ ಮನೆಗಳ ನಿಜವಾದ ರಹಸ್ಯ ಅಡಗಿರೋದು ಇಲ್ಲಿನ ಜನರ ನಂಬಿಕೆಯಲ್ಲಿ. ತೊಂಗನಾನ್ ಮನೆಗಳು ಕೇವಲ ಜೀವಂತವಾಗಿರುವಂತಹ ಜನರಿಗಷ್ಟೇ ಅಲ್ಲ, ತೀರಿ ಹೋದ ಪೂರ್ವಜರ ಶವಗಳನ್ನ ಸಹ ಮಮ್ಮಿ ಮಾಡಿ ತಿಂಗಳಗಟ್ಲೆ ಅಥವಾ ಕೆಲವು ಸಲ ವರ್ಷಗಟ್ಲೆ ಇದೇ ಮನೆಯೊಳಗೆ ಇಟ್ಕೊಳ್ಳಲಾಗುತ್ತೆ. ಸಾವು ಮತ್ತು ಬದುಕಿನ ನಡುವಿನ ಅತ್ಯಂತ ರಹಸ್ಯಮಯ ಸಂಪ್ರದಾಯವನ್ನ ಹೊಂದಿರುವಂತಹ ಈ ತೊಂಗನಾನ್ ಮನೆಗಳ ಅದ್ಭುತ ಜಗತ್ತಿಗೆ ನಿಮಗಿದು ಸ್ವಾಗತ. ಪ್ರಪಂಚದ ಅತ್ಯಂತ ವಿಸ್ಮಯಕಾರಿ ಸುಲವೇಸಿ ಜನಗಳು ಸಾವನ್ನ ಒಪ್ಪೇ ಇಲ್ಲ. ಎಲ್ಲಾ ಮನೆಗಳು ಬೋಟ್ ಶೇಪ್ ಅಲ್ಲಿ ಇರುತ್ತೆ. ಎಷ್ಟು ಖರ್ಚು ಮಾಡಿದರೆ ಒಂದು ಜಸ್ಟ್ ಅವರನ್ನ ಹೂತ್ ಹಾಕೋದಿಕ್ಕೆ. ಎಲ್ಲಾ ಮನೆಗಳ ಮೇಲೆ ಕೊಂಬನ್ನ ನೇತಾಕಿರ್ತಾರೆ. ಇದು ಒಂದು ಪ್ರತಿಷ್ಠೆಯ ವಿಚಾರ. ಸಾವನ್ನ ಗೆದ್ದು ನಿಲ್ಲುವಂತಹ ಒಂದು ಸಂಸ್ಕೃತಿ ಇಡೀ ವಿಶ್ವದಲ್ಲಿ ಬೇರೆಲ್ಲೂ ನಿಮಗೆ ಸಿಗಲ್ಲ. ಮೇಲ್ಗಡೆ ನೋಡಿ, ಎಲ್ಲ ಕಡೆನೂ ಕಾಫಿನ್ಸ್ ಇಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಾ ಇಲ್ಲ, ಅದು ಕೂಡ ಒಂದು ಹೆಣವನ್ನ ಹೂತಾಕಿರೋದು. ಎಮ್ಮೆ ಮಾರ್ಕೆಟ್ ಅಲ್ಲಿ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ. ಬಿಳಿ ಮತ್ತೆ ಕಪ್ಪು ಮಚ್ಚೆ ಇದ್ರೆ ಅದಕ್ಕೆ ಡಬಲ್ ಪ್ರೈಸ್ ಅಂತೆ. ಬೇ ಬಸ್ ಕಿರಿಕಿರಿ. ಕೇತೆ ಕೇಸು ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ತೊರಾಜನ್ ಕಲ್ಚರ್ನ ಮತ್ತು ಇಲ್ಲಿಯ ವಾಸ್ತುಶಿಲ್ಪವನ್ನು ಅರ್ಥ ಮಾಡ್ಕೊಳ್ಳುವಂತಹ ಜಾಗ. ಅದಕ್ಕೊಂದು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಹೋಗಬೇಕು. ಇಷ್ಟು ಅಂತ ಕೇಳೋಣ ಬನ್ನಿ. ಟಿಕೆಟ್ ಪ್ರೈಸು 35,000. ನೋಡಿ, ಇಲ್ಲಿ ಬೇರೆ ಬೇರೆ ದೇಶದಿಂದ, ಆಸ್ಟ್ರೇಲಿಯಾ, ಬಲ್ಗೇರಿಯಾ, ಫ್ರಾನ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲ ಇದ್ದಾರೆ ಇಲ್ಲಿ. ನಾವು ಅಪ್ಪಟ ಕನ್ನಡದಲ್ಲಿ ಬರೆಯೋಣ. ವಾವ್ ಇದ್ರೆ ಈ ಥರ ಒಂದು ಮನೆ ಇರಬೇಕು ಗುರು. ಸ್ವಾಗತ ಎಲ್ಲರಿಗೂ ಪ್ರಪಂಚದ ಅತ್ಯಂತ ವಿಸ್ಮಯಕಾರಿ ಸುಲವೇಸಿ ದ್ವೀಪದಲ್ಲಿರುವಂತಹ ತೊರಾಜಾ ನಗರಕ್ಕೆ. ಈ ಒಂದು ಐತಿಹಾಸಿಕ ವಿನ್ಯಾಸಕ್ಕೆ ಎಷ್ಟು ಥಾಟ್ ಪ್ರಾಸೆಸ್ ಇದೆ ಅಂದರೆ ನಂಬಕ್ಕೆ ಅಸಾಧ್ಯ. ಇದನ್ನು, ಈ ಮನೆಗಳನ್ನು ತೊಂಗನಾನ್ ಅಂತ ಕರೀತಾರೆ. ತೊಂಗನಾನ್ ಪದದ ಅರ್ಥ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಕುಳಿತುಕೊಳ್ಳೋದು ಅಂತ ಅಂದರೆ ಕೂತ್ಕೊಳ್ಳೋದು ಅಥವಾ ಟು ಸಿಟ್ ಅಂತ. ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಕೂತ್ಕೊಂಡು ಸಮಾವೇಶ ಮಾಡ್ತಾ ಇದ್ದಂತಹ ಜಾಗ ಇದಾಗಿತ್ತು. ಈ ಒಂದು ಮನೆ ಒಬ್ಬರಿಗೂ ಅಂದರೆ ಒಬ್ಬ ಪರ್ಸನಿಗೆ ಸೇರಲ್ಲ, ಇಡೀ ಕುಟುಂಬದವ್ರಿಗೆ ಸೇರುತ್ತೆ. ವಂಶಸ್ಥರಿಂದ ತಲತಲಾಂತರವಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ಈ ಒಂದು ಪ್ರಾಪರ್ಟಿ ಸೇರುತ್ತೆ. ಈ ಕಡೆ ನೋಡ್ತಾ ಇದ್ದೀರಾ ಮನೆಗಳು, ಈ ಕಡೆ ನೋಡ್ತಾ ಇದ್ದೀರಾ ಅಕ್ಕಿಯನ್ನು ಇಡುವಂತಹ ರೈಸ್ ಬಾರ್ನ್. ಸೊ ಮನೆ ಮುಂದೆನೇ ಅಕ್ಕಿಯನ್ನು ಕೂಡ ಇಟ್ಕೊಳ್ತಾ ಇದ್ರು, ಊಟಕ್ಕೆ ಬೇಕಾಗಿರುವಂತಹ ಅಕ್ಕಿಯನ್ನು. ಎಲ್ಲ ಮನೆಗಳು ಬೋಟ್ ಶೇಪಲ್ಲಿರುತ್ತೆ. ಹಾಗೆ ಎಲ್ಲ ಮನೆಗಳ ಮೇಲೆ ಕೂಡ ತಾವು ಕಡ್ದಿರುವಂತಹ ಎಮ್ಮೆಗಳ ಕೊಂಬನ್ನು ನೇತಾಕಿರ್ತಾರೆ. ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಎಮ್ಮೆ ಎಷ್ಟು ಮಹತ್ವವಾದ ಪ್ರಾಣಿ ಈ ಒಂದು ಪ್ರಾಂತ್ಯಕ್ಕೆ ಅಂತ. ಬೋಟ್ ಶೇಪ್ ಯಾಕೆ ಅಂದರೆ ಸುಲುವೇಸಿ ತೊರಾಜಾ ಜನಗಳು ಇಲ್ಲಿ ಬಂದು ಸೆಟ್ಲಾದಾಗ ಫಸ್ಟ್ ಬಂದಿದ್ದು ಸೀ ರೂಟಲ್ಲಿ, ಸಮುದ್ರದ ಮೂಲಕ ಬಂದಾಗ ಅವರು ದೋಣಿಯಲ್ಲಿ ಬಂದ್ರಲ್ಲ, ಆ ದೋಣಿಯನ್ನು ಮರಿಬಾರ್ದು, ಬಂದಂತಹ ದಾರಿಯನ್ನು ಮರಿಬಾರ್ದು ಅನ್ನೋ ದೃಷ್ಟಿಯಲ್ಲಿ ಬೋಟ್ ಶೇಪಲ್ಲೇ ಮನೆಗಳನ್ನು ಕಟ್ಕೊಂಡ್ರು ಅನ್ನೋ ಇತಿಹಾಸ ಕೂಡ ಇದೆ. ತೊರಾಜಾ ಜನಗಳಿಗೆ ಈ ಒಂದು ಮನೆಗಳು ತೊಂಗನಾನ್ ಬಹಳ ಐತಿಹಾಸಿಕ, ಸಾಂಸ್ಕೃತಿಕ ಹಾಗೆ ಧರ್ಮದ ಪ್ರತೀಕವಾಗಿದೆ. ನಾವು ಹೇಗೆ ಸ್ವಂತ ಮನೆಯನ್ನು ಕಟ್ಟಿಸ್ಬೇಕಾದ್ರೆ ಅಥವಾ ಬಾಡಿಗೆ ಮನೆ ತೊಗೋಬೇಕಾದ್ರೆ ಅಥವಾ ಒಂದು ಅಪಾರ್ಟ್ಮೆಂಟ್ ತೊಗೋಬೇಕಾದ್ರೂ ಕೂಡ ನಾರ್ತ್ ಈಸ್ಟ್ ಫೇಸಿಂಗ್ ಇರಬೇಕು, ಯಾಕಂದರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ಅದೇ ರೀತಿ ಸುಲುವೇಸಿ ಜನಗಳು ಕೂಡ ಆಗಿನ ಕಾಲದಲ್ಲೇ ಮನೆಗಳನ್ನು ಸದಾ ಉತ್ತರ ಮುಖವಾಗಿ ಕಟ್ತಾ ಇದ್ರು. ಯಾಕೆ ಅಂದರೆ ಪುವಾಂಗ್ ಮತುವಾ ಅವರ ಆರಾಧ್ಯ ದೈವ
ಹಿಂದಿನ ಕಾಲದಲ್ಲಿ ಅವರ ಧರ್ಮ ಯಾವುದೋ ಒಂದು ಹಿಂದೂ, ಮುಸ್ಲಿಮು, ಸಿಕ್ಕು, ಇಸಾಯಿ ಆ ಥರ ಏನೂ ಇರಲಿಲ್ಲ. ಎಲ್ಲರೂ ನೇಚರ್ ಜೊತೆಗೆ ಸೇರಿ ಸಹಬಾಳ್ವೆಯನ್ನು ಮಾಡ್ತಾಯಿದ್ರು. ಅಂತಹ ಸಮಯದಲ್ಲಿ ಪುವಾಂಗ್ ಮತುವಾ ಇವರ ಆರಾಧ್ಯ ದೈವ, ಅವರು ಸ್ವರ್ಗಕ್ಕೆ ಹೋಗ್ತಾ ಇದ್ದಂತಹ ದಾರಿ ನಾರ್ತ್ ಅಥವಾ ನಾರ್ತ್ ಈಸ್ಟ್ ಅಂತ ಹೇಳ್ಪಡುತ್ತೆ. ಅದಕ್ಕೋಸ್ಕರ ಇವರೆಲ್ಲರ ಮನೆಗಳನ್ನು, ತೊಂಗನಾನ್ಗಳನ್ನು ನಾರ್ತ್ ಫೇಸಿಂಗಿಗೆ ಕಟ್ತಾ ಇದ್ರಂತೆ. ಪ್ರತಿಯೊಂದು ಮನೆಗೂ ಕೂಡ 3 ಫ್ಲೋರ್ ಇರೋದು. ಮೇಲ್ಭಾಗದ ಫ್ಲೋರ್ನಲ್ಲಿ ಪವಿತ್ರವಾದ ಬಟ್ಟೆಗಳು ಮತ್ತು ಪೂಜಾ ವಸ್ತುಗಳು, ಈ ರೀತಿ ವಸ್ತುಗಳನ್ನು ಮೇಲಿಡ್ತಾಯಿದ್ರು. ಮಧ್ಯಭಾಗದಲ್ಲಿ ಜನರು ವಾಸ ಮಾಡ್ತಾಯಿದ್ರು, ಅಡುಗೆ ಮಾಡ್ತಾಯಿದ್ರು. ಕೆಳಗಿನ ಭಾಗದಲ್ಲಿ ಜಾನುವಾರುಗಳನ್ನು ಕಟ್ಟೋದಕ್ಕೆ ಉಪಯೋಗಿಸ್ಕೊತಾಯಿದ್ರು. ದೃಷ್ಟಿಗೆ ನಾವೇನೇನೋ ಹಾಕ್ತೀವಿ, ಆದರೆ ತೊರಾಜ ಜನಗಳು ತಮ್ಮ ರ್ಯಾಂಬೂ ಸೋಲೋ ಅಥವಾ ಫ್ಯೂನರಲ್ ಸೆರೆಮನಿಯಲ್ಲಿ ಎಮ್ಮೆಗಳನ್ನು ಕಡಿತಾರಲ್ಲ, ಆ ಎಮ್ಮೆಗಳ ಕೊಂಬುಗಳನ್ನು ಒಂದು ರೀತಿ ರಾಜಾರೋಷವಾಗಿ ತಮ್ಮ ಟೊಂಗನಾನ್ ಮನೆಗಳ ಮುಂದೆ ಸಾಲು ಸಾಲಾಗಿ ನೇತಾಕಿರೋದನ್ನು ನೀವು ನೋಡ್ಬೋದು. ಇದು ಒಂದು ಪ್ರತಿಷ್ಠೆಯ ವಿಚಾರ ಮತ್ತು ಒಂದು ರೀತಿಯ ದೃಷ್ಟಿಯ ವಿಚಾರ. ನೋಡಿ ಹೆಂಗೆ ಕಾಣಿಸುತ್ತೆ ಅಂತ, ನೋಡೋದಕ್ಕೆ ಒಂಥರ ಹಾರರ್ ಪಿಕ್ಚರ್ ಥರ ಅನಿಸುತ್ತೆ. ಬಟ್ ಇವರ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಎಮ್ಮೆ, ಹಾಗೆ ಎಮ್ಮೆಯ ಕೊಂಬು. ಇವರು ಭತ್ತವನ್ನು ಸ್ಟೋರ್ ಮಾಡ್ತಾ ಇದ್ದಂತಹ ಜಾಗ, ಅಕ್ಕಿಯನ್ನು ಬೆಳೀತಾರೆ. ಇವರ ಮೇಜರ್ ಕ್ರಾಪು ಪ್ಯಾಡಿ. ಅದನ್ನು ಸ್ಟೋರ್ ಮಾಡೋದಕ್ಕೆ ಮನೆ ಎದುರುಗಡೆನೆ ಬಾರ್ನ್ಸ್ ಮಾಡಿರ್ತಾರೆ. ಇದ್ರ ಒಳಗೆ ಸ್ಟೋರ್ ಮಾಡ್ತಾರೆ ವರ್ಷ ಪೂರ್ತಿ ಇವರಿಗೆ ಬೇಕಾಗಿರುವಂತಹ ಅಕ್ಕಿಯನ್ನು. ಹಾಗೆ ನೀವು ನೋಡ್ಬೋದು, ಪ್ರತಿಯೊಂದು ಮರದ ಮೇಲೆ ಕೂಡ ಯುನೀಕ್ ಆದ ಡಿಸೈನ್ಸ್ ಇರುತ್ತೆ, ಕಲರ್ ಕೆತ್ತನೆಗಳಿರುತ್ತೆ. ಪ್ರತಿಯೊಂದಕ್ಕೂ ಒಂದು ರೀತಿಯ ಅರ್ಥ ಇರುತ್ತೆ. ಕೋಳಿ, ಹಾಗೆ ಎಮ್ಮೆ, ಹಾಗೆ ಇನ್ನೂ ಸಾಕಷ್ಟು ಬೇರೆ ಬೇರೆ ಇವರ ದಿನನಿತ್ಯ ಜೀವನದಲ್ಲಿ ಬಳಕೆ ಆಗುವಂತಹ ವಸ್ತುಗಳನ್ನು ಒಂದು ರೀತಿಯ ಆರ್ಟಾಗಿ ಕನ್ವರ್ಟ್ ಮಾಡಿ ಇದರ ಮೇಲೆ ಕೆತ್ತನೆ ಮಾಡಿ ಪೇಂಟಿಂಗ್ ಕೂಡ ಮಾಡಿರ್ತಾರೆ. ಸೊ ಈಗಷ್ಟೇ ಸ್ಕೂಲಿಂದ ಬಂದಿದ್ದಾರೆ ಇಂಡೋನೇಷಿಯನ್ ಹೆಣ್ಮಕ್ಳು. ವಾಟ್ ಯು ಗರ್ಲ್ಸ್ ಸ್ಟಡಿ? ಯು ಸ್ಪೀಕ್ ಇಂಗ್ಲಿಷ್? ಲಿಟಲ್? Little? Okay. Ask them which class they are studying. Kelas berapa? School? College? Kelas 10, 1 SMA. School, junior, senior high school, 10th grade. 10ನೇ ಕ್ಲಾಸ್ ಹೆಣ್ಮಕ್ಳು. ವಾವ್, ವೆರಿ ನೈಸ್. ಗೊತ್ತಾಗೋದಿಲ್ಲ, ದೊಡ್ಡವರು ಅನಿಸ್ತಾರೆ. ಎಲ್ಲರೂ ಮೇಕಪ್ ಪಡ್ಕೊಂಡು ಟಿಕ್ಟಾಕ್ ಮಾಡ್ತಾಯಿದ್ರು. ಓಕೆ, ಯು ಡೂ ಶೋ ಮಿ ಆನ್ ಟಿಕ್ಟಾಕ್ ಹೌ ಯು ಡೂ. Okay, all of you do. Teach me also step. Ready? Kalian TikTok dengan dia. Okay, all of us. Ready? Okay, show how to do. Like this? How much? Dulu dia bagaimana? Oh, how? Bebas. Okay, ready? Bebas. Okay, ready? Okay, ready? Okay. How? Like this? Gini. Giri. Okay, you say. Okay, ready? Okay, ready? 1, 2, 3, go. Bebas. Kiri. ಇವರೆಲ್ಲ ಟಿಕ್ಟಾಕ್ ಮಾಡ್ತಾರೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ರೆಡಿ? ಶೋ ಮಿ. Begini lagu apa? Yang ಓಕೆ, ಸಿಂಗ್. ರೆಡಿ, ಸ್ಟಾರ್ಟ್. ರೆಡಿ, 1, 2, 3, ಸ್ಟಾರ್ಟ್. lagu yang bagaimana? ಸಿಂಗ್. Kayak gini main. Oh iya. ಓಕೆ, ರೆಡಿ. Tunggu. ಓಕೆ, 1, 2, 3, go. Tung. Lan manual. Ayo ini. ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಟಿಕ್ಟಾಕ್. Oh itu bang. Ya. Satu, 2, 3. Okay. Good job, girls. Good job. Nice to meet you. Thank you. Nice to meet you. ಅಷ್ಟೇ ಒಂದು ಡ್ರೋನ್ ಶಾಟ್ ಓಡಿಸಿದ್ವಿ, ತುಂಬ ಚೆನ್ನಾಗಿತ್ತು. ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ, ಏನಂದರೆ ತೊಂಗನಾನು ಯೂನಿಟಿ ಅಥವಾ ಏಕತೆಯ ಸಂಕೇತ. ಯಾಕೆಂದರೆ ಎಲ್ಲರೂ ಯುನೈಟೆಡ್ ಆಗಿದ್ದರೆ ಮಾತ್ರ ಒಂದು ಫ್ಯಾಮಿಲಿ ಆಗಿ, ಒಂದು ಕಲ್ಚರ್ ಆಗಿ, ಒಂದು ದೇಶವಾಗಿ, ಒಂದು ನಾಡಾಗಲಿ, ಒಂದು ನೆಲೆಯಾಗಲಿ ಪ್ರತಿಯೊಂದು ಪ್ರಾಸ್ಪರ್ ಆಗೋದಕ್ಕೆ ಸಾಧ್ಯ, ಎಲ್ಲರೂ ಯುನೈಟೆಡ್ ಆಗಿದ್ದಾಗ. ಆ ಒಂದು ಯೂನಿಟಿಯನ್ನು ಆಗಿನ ಕಾಲದಿಂದನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತಹ ತೊರಾಜ ಜನಗಳಿಗೆ ಒಳ್ಳೆಯದಾಗಲಿ. ನಮ್ಮ ಭಾಷೆಯಲ್ಲಿ ರಾಜ ಅಂದರೆ ಕಿಂಗ್ ಅಲ್ವಾ, ಅದೇ ಥರ ತೊರಾಜ ಅಂದರೂ ಕೂಡ ರಾಜ ಅಂತ ಅರ್ಥ.
ಪ್ರಪಂಚದಲ್ಲಿ ಸಾವನ್ನು ಒಪ್ಕೊಳ್ಳದೇ ಇರೋರು ಯಾವ ಮನುಷ್ಯನೂ ಇಲ್ಲ ಅಂತಾರೆ. ಆದರೆ ಸುಲವೇಸಿ ಜನಗಳು ಸಾವನ್ನು ಒಪ್ಪೇ ಇಲ್ಲ. ಯಾಕೆಂದರೆ ಯಾರೇ ಸತ್ತರೂ ಅವರು ಸತ್ತಿಲ್ಲ ಅಂದ್ಕೊಂಡೇ ಅವರನ್ನು ಬದುಕೆ ಇಡುವಂತಹ ಪ್ರಯತ್ನವನ್ನು ಈ ಒಂದು ಕಲ್ಚರ್ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ನಾನು ಹಿಂದೆ ನೋಡ್ತಾ ಇರೋದು ಅದೊಂದು ಸುಂದರವಾದ ಮನೆ ಅಲ್ಲ, ಇದು ಮೃತಪಟ್ಟ ಕುಟುಂಬಸ್ಥರಿಗೆ ಇರುವಂತಹ ಶವಾಗಾರ. ಆ ಶವಾಗಾರವನ್ನೇ ಹೇಗೆ ವಿನ್ಯಾಸ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲನೂ ಇಲ್ಲೂ ಅಷ್ಟೇ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು, ಆದರೆ ರಿಚ್ಚು, ಮಿಡ್ಲ್ ಕ್ಲಾಸು, ಪುವರು ಆ ಥರ ಕ್ಲಾಸ್ ಇದೆ. ಈ ಥರ ದೊಡ್ಡ ದೊಡ್ಡ ಸೆಮೆಟ್ರಿಗಳನ್ನು ಕಟ್ಟಿಸ್ಕೊಂಡು ಅದರೊಳಗೆ ಆ ರೀತಿ ಮರದ ಪುತ್ಥಳಿಯನ್ನು ಮಾಡಿಸಿ ಇಟ್ಟು ಕೂರಿಸಿದ್ದಾರೆ. ಅಂದರೆ ಇವರು ಒಂದು ರೀತಿಯ ಸಾಹುಕಾರರು. ಅಂದರೆ ಸಾಕಷ್ಟು ಹಣವನ್ನು ತಮ್ಮ ಫ್ಯೂನರಲ್ ಸೆರೆಮನಿಗೆ ಆ ಕುಟುಂಬಸ್ಥರು ಖರ್ಚು ಮಾಡೋದಕ್ಕೆ ಯೋಗ್ಯರಾಗಿದ್ದಾರೆ ಅಂತ ಅರ್ಥ. ನೋಡಿ ಎಷ್ಟು ಖರ್ಚು ಮಾಡಿದ್ದಾರೆ ಒಂದು ಜಸ್ಟ್ ಅವರನ್ನು ಹೂತು ಹಾಕೋದಕ್ಕೆ. ಅದಕ್ಕೆ ಹೇಳಿದ್ದು ನಾನು, ಈ ಜನಗಳು ಸಾವನ್ನು ಒಪ್ಪೋದೇ ಇಲ್ಲ. ಸತ್ತರೂ ಕೂಡ ಅವ್ರಿನ್ನೂ ಬದುಕಿದ್ದಾರೆ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಊಟ ಮಾಡಿಸ್ಬೇಕು, ಅವ್ರ ವಸ್ತುಗಳನ್ನೆಲ್ಲ ಅವ್ರ ಜೊತೆಗೆ ಇಡಬೇಕು ಅಂತ ಕಂಫರ್ಟ್ ಮಾಡ್ತಾನೆ ಇರ್ತಾರೆ. ನೀವೆಲ್ಲ ಕಡೆ ನೋಡಿದ್ರೂ ಅವರ ಪುತ್ಥಳಿ ಇಟ್ಟಿರ್ತಾರೆ. ಅದಾದಮೇಲೆ ಅವ್ರಿಗೇನೇನು ಇಷ್ಟ, ಅವ್ರು ಬಿಯರ್ ಕುಡಿತಾಯಿದ್ರೆ ಬಿಯರ್ ಇಟ್ಟಿರ್ತಾರೆ, ಊದ್ಕಡ್ಡಿ ಸ್ಮೆಲ್ ಇಷ್ಟ ಇದ್ದರೆ ಊದ್ಕಡ್ಡಿ ಇಟ್ಟಿರ್ತಾರೆ. ಆ ರೀತಿ ಎಲ್ಲ ಕಡೆ ನೋಡಿ, ಆ ಕಡೆನೂ ನೋಡಿ, ಈ ಕಡೆನೂ ನೋಡಿ, ಪ್ರತಿಯೊಂದೂ ಒಂದೊಂದು ಡಿಸೈನಲ್ಲಿ ಒಂದೊಂದು ಅಂದರೆ ಲಕ್ಷಾಂತರ ಕೋಟ್ಯಾಂತರದ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಈ ಥರ ದೊಡ್ಡ ದೊಡ್ಡ ಸೆಮೆಟ್ರಿಗಳನ್ನು ಕಟ್ಸ್ಕೊಂಡು ಇಡೀ ಫ್ಯಾಮಿಲಿ, ಆ ಫ್ಯಾಮಿಲಿಲಿ ಈಗ ಒಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿಲಿ ಯಾರೇ ಸತ್ತರೂ ಕೂಡ ಆ ಫ್ಯಾಮಿಲಿ ಈ ಜಾಗ ತೊಗೊಂಡಿರ್ತಾರೆ, ಈ ಜಾಗದ ಒಳಗೆ ಅವರನ್ನು ಹೂಳಲಾಗುತ್ತೆ ಇನ್ನು ವಿತ್ ಫುಲ್ ರೆಸ್ಪೆಕ್ಟ್ಸ್. ಆ ಮನೆಯ ಹಿರಿಯಕರು ಅಥವಾ ಯಾರು ತುಂಬ ಇಂಪಾರ್ಟೆಂಟ್ ಇದ್ದವರ ಫೋಟೋವನ್ನು ಕೊಟ್ಟು ಎಕ್ಸಾಕ್ಟ್ಲಿ ಅವರ ಹೈಟು ವೆಯ್ಟು ಪ್ರಕಾರ ಅವರ ಪುತ್ಥಳಿಯನ್ನು ಮರದಲ್ಲಿ ಮಾಡಿಸಿ ಅವರಿಗೆ ಅವ್ರು ಹಾಕ್ತಾಯಿದ್ದಂತಹ ಬಟ್ಟೆಯನ್ನು ಹಾಕಿ ಸಿಂಗಾರ ಮಾಡಿ ಇಡ್ತಾರೆ. ಅಂದರೆ ಲಿಟ್ರಲಿ ಅವ್ರು ಇನ್ನೂ ಬದುಕಿದ್ದಾರೆ ಅನ್ನೋ ರೀತಿಯಲ್ಲೇ ಅರ್ಥ ಮಾಡಿಕೊಂಡು ಅವರನ್ನು ಆಗಾಗ ವಿಸಿಟ್ ಮಾಡ್ತಾ ಇರ್ತಾರೆ. ಮತ್ತು ನಿಮಗೆ ಗೊತ್ತಾಗುತ್ತೆ ನಾಳೆ ಮಾನೇನೆ ಹಬ್ಬವನ್ನು ತೋರಿಸಿದಾಗ ಹೇಗೆ ಅವರು ಸತ್ತಿರೋರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ನೀವು ನೋಡ್ತೀರಾ. ನನಗೂ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. 100% ನೀವು ತಲೆ ಕೆಡಿಸ್ಕೊಂಡ್ಬಿಡ್ತೀರಾ. ಈ ಥರ ಒಂದು ಸಂಸ್ಕೃತಿ ಮತ್ತು ಸಾವನ್ನು ಗೆದ್ದು ನಿಲ್ಲುವಂತಹ ಒಂದು ಸಂಸ್ಕೃತಿ ಇಡೀ ವಿಶ್ವದಲ್ಲಿ ಬೇರೆಲ್ಲೂ ನಿಮಗೆ ಸಿಗಲ್ಲ. ನೋಡಿ, ಅವ್ರಿಗೆ ಇಷ್ಟವಾದಂಥ ತಟ್ಟೆ, ಸ್ಪೂನು, ಅವ್ರು ಊಟ ಮಾಡ್ತಾಯಿದ್ದಂತಹ ಏನೇನು ಇಷ್ಟಪಡ್ತಾಯಿದ್ರು ಬೌಲು ಎಲ್ಲದನ್ನೂ ಇಟ್ಟಿದ್ದಾರೆ ಇಂಟ್ಯಾಕ್ಟ್. ಮತ್ತು ಅವರ ಮರದ ಪುತ್ಥಳಿ. ಪ್ರಪಂಚದಲ್ಲಿ ಹಣ ಅನ್ನೋದು, ಸ್ಟೇಟಸ್ ಅನ್ನೋದು ತುಂಬ ಮುಖ್ಯ ರೀ. ನೀವು ಹೇಗೆ ಸತ್ತ ಮೇಲೆ ಕೂಡ ನಿಮ್ಮನ್ನು ಜನ ಟ್ರೀಟ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಒಂದು ಪ್ರಾಂತ್ಯದಲ್ಲಿ ನೋಬಲ್ಸ್ ಅಥವಾ ಹೈಯರ್ ಕ್ಲಾಸ್ ಜನಗಳಿಗೆ ಸಿಗುವಂತಹ ಮೋಕ್ಷ ಅಂದರೆ ಈ ಥರ ಗುಡ್ಡ ಬೆಟ್ಟದ ನಡುವೆ ಮೇಲ್ಗಡೆ ನೋಡಿ ಕಾಣಿಸ್ತಾ ಇದೆ, ಇಲ್ಲಿ ಎಲ್ಲ ಕಡೆನೂ ಕಾಫಿನ್ಸ್ ಇಟ್ಟಿದ್ದಾರೆ. ನೋಬಲ್ಸಿಗೆ ಮಾತ್ರ ಈ ಒಂದು ಅವಕಾಶ. ಏನಾದ್ರು ಸಾಧನೆ ಮಾಡಿ ಸಿಕ್ಕಾಪಟ್ಟೆ ಕಾಸು ಮಾಡಿ ಊರಲ್ಲಿ ಹೆಸರು ಮಾಡಿದರೆ ನಿಮ್ಮ ಹೆಣವನ್ನು ಮೇಲಿಡ್ತಾರೆ, ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ದಟ್ಟದರಿದ್ರವಾಗಿ ಇಡ್ತಾರೆ. ಬದುಕಿದ್ದಾಗಲೇ ಹಣದ ಮೌಲ್ಯಗಳು ನಮ್ಮೆಲ್ಲರಿಗೂ ಗೊತ್ತು ಎಷ್ಟು ಮುಖ್ಯ ಅಂತ. ಇನ್ನು ಸತ್ತ ಮೇಲೂ ಅಷ್ಟೇ ಮುಖ್ಯ ಅನ್ನೋದು ಈ ಒಂದು ಸಂಸ್ಕೃತಿ ಓಪನ್ ಆಗಿ ಡೈರೆಕ್ಟಾಗಿ ಹೇಳಿದೆ. ಮಿಕ್ಕಿದ ಕಡೆ ಹೇಳಲ್ಲ, ಆದರೂ ಕೂಡ ಅದೇ ನಡೀತಾ ಇರೋದು. ನಮ್ಮನ್ನೇ ನೋಡ್ತಾ ಇದ್ದಾರೆ, ಅಲ್ಲಿ ಕಾಣಿಸ್ತಾ ಇಲ್ಲ, ಅದು ಕೂಡ ಒಂದು ಹೆಣವನ್ನು ಹೂತಾಕಿರೋದು, ಬಟ್ ಮೇಲೆ, ಏಕೆಂದರೆ ಹೈಯರ್ ರ್ಯಾಂಕಿಂಗು. ಅಲ್ಲಿ ನೋಡಿ, ಅಲ್ಲಿ ಆ ಹುಡುಗಿ ಗ್ರೇವ್ಸ್ ನೋಡಬೇಕು ಅಂತ ಬಂದಿದ್ದಾರೆ. ಭಯ ಆಗುತ್ತೆ ನನಗಲ್ಲಿ ಓದೋದಕ್ಕೆ. ಒಂದು ನಿಮಿಷ ನಿಂತ್ಕೋತೀರಾ, ನಾವು ವಾಪಸ್ ಬಂದ ಮೇಲೆ ಹೋಗೋರಂತೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೆ ಇಲ್ಲೇ ನಿಂತಿದ್ದೀವಿ. ನೋಡಿ, ಇಲ್ಲೊಬ್ಬ ಹುಡುಗ ಸಿಕ್ಕಿದ, ಅವನ ಕೈಲಿ 1 ಲಕ್ಷ ರೂಪಾಯಿ ನೋಟಿದೆ. ಆದರೆ ಅವನಿಗೆ ಅದರ ಮಹತ್ವ ಗೊತ್ತಿಲ್ಲ, ಗೊತ್ತಾಗೋದು ಬೇಕಾಗಿಲ್ಲ. ಯಾಕೆಂದರೆ ಅವನು ಇನ್ನೋಸೆಂಟು ಮಗು, ಅವನಿಗೆ ದುಡ್ಡು ಒಂದು ಪೇಪರ್ ಸಮಾನ. ತಲೆಗೆ ಉಜ್ಕೋತಾ ಇದ್ದಾನೆ, ಆರಾಮಾಗಿ ಮಾತಾಡಿಸ್ತಾ ಇದ್ದಾನೆ. ಈಗ ನಾವು ತೊರಾಜದ ಬಹಳ ಫೇಮಸ್ ಆದ ಎಮ್ಮೆಯ ಮಾರುಕಟ್ಟೆಗೆ ಬಂದಿದ್ದೀವಿ. ಎಮ್ಮೆ ಎಷ್ಟು ಅಂತ ಕೇಳ್ತಾ ಇದ್ದೀನಿ. 50 ಮಿಲಿಯನ್ 50 ಮಿಲಿಯನ್ IDR. ಎಮ್ಮೆಗಳ ಕೋಡ್ ಸೈಜ್ ನೋಡಿ ಹೆಂಗಿದೆ ಅಂತ. ನಾವಿರುವಂತಹ ದಕ್ಷಿಣ ಸುಲವೇಸಿಯ ತಾನಾ ತೊರಾಜ ಪ್ರಾಂತ್ಯದಲ್ಲಿ ಎಮ್ಮೆಗಳು ಕೇವಲ ಒಂದು ಸಾಕು ಪ್ರಾಣಿಯಲ್ಲ, ಇದು ಇಲ್ಲಿಯ ಜನರ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೆ ಪ್ರತಿಯೊಂದರ ಕೇಂದ್ರ ಬಿಂದುವಾಗಿದೆ. ಟ್ರೆಡಿಷ್ನಲ್ ಸುಲವೇಸಿ ಕಲ್ಚರ್ ಪ್ರಕಾರ, ತಾನಾ ತೊರಾಜ ಕಲ್ಚರ್ ಪ್ರಕಾರ ಸಾವನ್ನು ಅಲುಕ್ ಟುಡೋಲೋ ಅಂದರೆ ಅಂತ್ಯ ಅಂತ ಪರಿಗಣಿಸಲಾಗೋದಿಲ್ಲ. ಬದಲಿಗೆ ಅದು ಮುಂದಿನ ಲೋಕಕ್ಕೆ ಒಂದು ಪ್ರಯಾಣ. ಈ ಒಂದು ಪ್ರಾಂತ್ಯದಲ್ಲಿ ಯಾರೇ ಮೃತಪಟ್ಟರೂ ಪುಯ ಅಥವಾ ಸ್ವರ್ಗ ಲೋಕಕ್ಕೆ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ಎಮ್ಮೆಗಳೇ
ಅದರ ವಾಹನ ಅಂತ ಪರಿಗಣನೆ ಮಾಡಲಾಗುತ್ತೆ. ಈಗೇನು ನಾವು ಬೆಳಗ್ಗೆ ರ್ಯಾಂಬೂ ಸೋಲೋ ಅನ್ನೋ ಒಂದು ಫ್ಯೂನರಲ್ ಸೆರೆಮನಿಗೆ ಹೋಗಿದ್ವಿ, ಈ ಥರ ಒಂದು ಸೆರೆಮನಿಯಲ್ಲಿ ಎಷ್ಟು ಹೆಚ್ಚು ಎಮ್ಮೆಗಳನ್ನು ಬಲಿ ಕೊಡ್ತಾರೋ ಅಷ್ಟು ಸುಲಭವಾಗಿ ಮೃತಪಟ್ಟಂತಹ ಆತ್ಮ ಸ್ವರ್ಗಕ್ಕೆ ಅಥವಾ ತನ್ನ ಗಮ್ಯ ಸ್ಥಾನಕ್ಕೆ ಹೋಗುತ್ತೆ ಅಂತ ಇಲ್ಲಿನ ಲೋಕಲ್ಸ್ನ ನಂಬಿಕೆ. ನೋಡಿ, ಎಮ್ಮೆ ಮಾಲೀಕರೆಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ಇಲ್ಲಿ ಹುಲ್ಲಿಗಿಲ್ಲ ಹಾಕ್ಕೊಂಡು ಚಿಲ್ಔಟ್ ಮಾಡ್ತಾ ಇದ್ದಾರೆ. ಆರಾಮಾಗಿ ಹೆಂಗೆ ಕೂತಿದ್ದಾರೆ ನೋಡಿ. ವೆರಿ ನೈಸ್ ಸರ್, ವೆರಿ ನೈಸ್. ಇಲ್ಲಿ ನೋಡಿ, ಹುಲ್ಲೆಲ್ಲ ಇಟ್ಟಿದ್ದಾರೆ ಎಮ್ಮೆಗೆ ಬೇಕಾಗಿರೋದು. ಈ ಒಂದು ಎಮ್ಮೆ ಮೆಡಿಟೇಷನ್ ಮಾಡ್ತಾ ಇದೆ. ಪಾಪ ಮೂಗ್ದಾರ ನೋಡೋಕ್ಕಾಗಲ್ಲ, ಅದು ಹಿಂಗೆ ನೋಡಿ, ಹಿಂಗೆ ಕಟ್ಬಿಟ್ಟು ಮೂಗ್ದಾರನ ಹಿಂಗೆ ಫುಲ್ಲು ನೇತಾಕ್ಬಿಟ್ಟಿದ್ದಾರೆ ಇಲ್ಲಿ ಇಷ್ಟರಲ್ಲೂ. ಇಲ್ಲಿ ನೋಡಿ, ಲೋಕಲ್ ಜನರು ಎಮ್ಮೆ ಮಾರ್ಕೆಟಲ್ಲಿ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ. ಹಲೋ, ವಾಟ್ ಆರ್ ಯು ಪ್ಲೇಯಿಂಗ್? ವಾಟ್ ಈಸ್ ದ ಗೇಮ್ ನೇಮ್? ಡಾಮಿನೋ. ಡಾಮಿನೋ ಅಂತ ಆಟ. ಓಕೆ ಓಕೆ, ಕಾರ್ಡ್ಸ್ ಥರ. ಓಕೆ ಓಕೆ ಓಕೆ, ಒಳ್ಳೆ ಕಾಸು ಹಾಕೊಂಡು ಆಡ್ತಾ ಇದ್ದಾರೆ ನೋಡಿ ಇಲ್ಲಿ. ಇಲ್ಲೂ ಅಷ್ಟೇ, ಇಲ್ಲೂ ಡೊಮಿನೋ. ಲೋಕಲ್ ಜನಗಳೆಲ್ಲ ಡಾಮಿನೋ ಆಡ್ತಾ ಇದ್ದಾರೆ. ಅಂದರೆ ಟೈಮ್ ಪಾಸ್ ಆಗಬೇಕಲ್ಲ ಅವ್ರಿಗೂ ಒಂದು ರೀತಿ, ಅದಕ್ಕೋಸ್ಕರ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನದ ಊಟ ಆದಮೇಲೆ ಸ್ವಲ್ಪ ಅಷ್ಟೊಂದು ಬ್ಯುಸಿ ಇರಲ್ಲ, ಆ ಟೈಮಲ್ಲಿ ಆಟ ಆಡ್ತಾರೆ. ಇಲ್ಲೇ ಕಿಚನ್ ಇಟ್ಕೊಂಡಿದ್ದಾರೆ, ಕ್ಯಾಂಟೀನ್ ಇದೆ, ಕಾಫಿ ಟೀ ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾರೆ. ವೆರಿ ನೈಸ್. ಸೊ ಇಲ್ಲಿ ನೋಡೋ ಬೇರೆ ಎಮ್ಮೆಗಳಿಗೆ ಒಂದು ಪ್ರೈಸು, ಈ ಥರ ಬಿಳಿ ಮತ್ತು ಕಪ್ಪು ಮಚ್ಚೆ ಇದ್ರೆ ಅದಕ್ಕೆ ಡಬಲ್ ಪ್ರೈಸ್ ಅಂತೆ. ಸೊ ಈ ಥರ ಬಿಳಿ ಮತ್ತು ಕಪ್ಪು ಮಚ್ಚೆ ಇರುತ್ತಲ್ಲ, ಈ ಥರ ಎಮ್ಮೆಗಳನ್ನು ಟೊಡಾಂಗ್ ಬೋಂಗಾ ಅಂತ ಕರೀತಾರೆ. ಇದು ಗಣ್ಯ ವ್ಯಕ್ತಿಗಳು ಎಸ್ಪೆಷಲಿ ಸತ್ತಾಗ ಅವ್ರಿಗೆ ಹೆಚ್ಚಾಗಿ ಬಲಿ ಕೊಡ್ತಾರೆ. ಹೈ ಪ್ರೈಸಲ್ಲಿ ಸೆಲ್ ಮಾಡಿಬಿಟ್ಟು ಅದಾದಮೇಲೆ ಬಲಿ ಕೊಟ್ಟು ಊಟ ಮಾಡ್ತಾರೆ. ಅದು ಇಲ್ಲಿ ಒಂದು ರೀತಿಯ ಪ್ರೆಸ್ಟೀಜ್ ಇಶ್ಯೂ. ನೀವು ಟೊಡಾಂಗ್ ಬೋಂಗಾ ಓಡಿಸಿದ್ರಿ ಅಂದರೆ ಲೆವೆಲೇ ಬೇರೆ. ಅಂದರೆ ಈಗ ನಮ್ಮಲ್ಲಿ ಬನ್ನೂರು ಕುರಿ ಓಡಿಸಿದ್ರೆ ಲೆವೆಲೇ ಬೇರೆ ಅಲ್ವಾ, ಆ ಥರ. ನೋಡಿ ಹೆಂಗಿದೆ ಅಂತ ಈ ಎಮ್ಮೆ, ಇದ್ರ ಕೋಡ್ ನೋಡಿ. ಅಬ್ಬಬ್ಬಬ್ಬ, ಗುಮ್ಮಿದ್ರೆ ಅಷ್ಟೇ. ನೋಡಿ, ಇದೆ ಟೊಡಾಂಗ್ ಬೋಂಗಾ, ಪಕ್ಕಾ ಒರಿಜಿನಲ್ ಟೊಡಾಂಗ್ ಬೋಂಗಾ. ಇದು ಒಂದು ರೀತಿ ಆಲ್ಬನಿಸಮ್. ಈಗ ಮ್ಯಾನ್ಮಾರ್ ದೇಶದಲ್ಲಿ ಬಿಳಿ ಆನೆಗಳನ್ನು ಅಲ್ಲಿಯ ಸರ್ಕಾರ ಸಾಕುತ್ತೆ. ಯಾಕೆಂದರೆ ಅವರು ಅಸ್ಟ್ರಾಲಜಿನ ತುಂಬ ನಂಬ್ತಾರೆ. ಅಸ್ಟ್ರಾಲಜಿಯ ಪ್ರಕಾರ ಬಿಳಿ ಆನೆಗಳನ್ನು ಸಾಕೊಂಡು ಸರ್ಕಾರದ ದೇವಸ್ಥಾನದ ಹತ್ರ, ಈಗ ಬುದ್ಧಿಸ್ಟ್ ಸರ್ಕಾರ ಅಲ್ವಾ, ಅವರ ಸರ್ಕಾರ ಪಕ್ಕನೇ ಒಂದು ದೇವಸ್ಥಾನ ಇದೆ. ಆ ಮೊನಾಸ್ಟ್ರಿ ಎದುರುಗಡೆನೇ ಬಿಳಿ ಆನೆಗಳನ್ನ ಸಾಕ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕೆ ಸ್ಪೆಷಲ್ ಡಯಟು, ಫುಡ್ಡು, ಡಯಟಿಷಿಯನ್ಸು, ಡಾಕ್ಟರ್ಸು ಎಲ್ಲ ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ ನಾವು ಎಷ್ಟು ದಿವಸ ಸರ್ಕಾರದಲ್ಲಿ ಇರ್ತೀವಿ, ಪವರಲ್ಲಿ ಇರ್ತೀವಿ ಅನ್ನೋದನ್ನು ಬಿಳಿ ಆನೆ ಡಿಸೈಡ್ ಮಾಡುತ್ತೆ ಅಂತ ಅಲ್ಲಿಯ ಅಸ್ಟ್ರಾಲಜಿ ಹೇಳುತ್ತಂತೆ. ಅದಕ್ಕೋಸ್ಕರ ಬಿಳಿ ಆನೆಗಳನ್ನ ಚೆನ್ನಾಗಿ ನೋಡ್ಕೋತಾರೆ. ಅದೇ ಥರ ಇಲ್ಲಿ ಟೊಡಾಂಗ್ ಬೋಂಗಾ ಸಖತ್ ಮುದ್ದಾಗಿದೆ. ಹಸು ಅಲ್ಲ ಸರಿ, ಎಮ್ಮೆ. ಈ ಒಂದು ಪ್ರಾಂತ್ಯದಲ್ಲಿ ಎಮ್ಮೆಗಳನ್ನು ಬಲಿ ಕೊಡೋದು ಒಂದು ರೀತಿ ಸಾಂಕೇತಿಕವಾಗಿ ಪ್ರೆಸ್ಟೀಜ್ ಇಶ್ಯೂ. ಆದರೆ ಹಣ ಬಳಕೆ ಆಗುವಂತಹ ಮುಂಚೆ ಎಮ್ಮೆಗಳನ್ನು ಒಂದು ರೀತಿಯ ಪ್ರಾಪರ್ಟಿ ರೀತಿಯಲ್ಲಿ ಯೂಸ್ ಮಾಡಿಕೊಡ್ತಾಯಿದ್ರು. ಅಂದರೆ ಇದನ್ನು ಅಡ ಇಡೋರು, ಇದ್ರ ಮೇಲೆ ಸಾಲ ತೊಗೊಳ್ಳೋರು. ಈಗ ಒಬ್ಬರು ಮನೇಲಿ ಏನಾದ್ರು ಫಂಕ್ಷನ್ ನಡೀತದೆ ಅಥವಾ ಸಾವಾದಾಗ ಅವರ ಮನೆಯಲ್ಲಿ ಈಗ ಕಡಿಬೇಕು ರ್ಯಾಂಬೂ ಸೋಲೋಗೆ, ಆವಾಗ ಎಮ್ಮೆಗಳನ್ನು ಗಿಫ್ಟಾಗಿ ಕೊಡೋರು ರಿಲೇಟಿವ್ಸು. ಅದಾದಮೇಲೆ ಅವ್ರ ಮನೇಲಿ ಯಾರು ಪ್ರಾಬ್ಲಮ್ ಆಗಿ ಅಥವಾ ಸಾವಾದಾಗ ಅವ್ರ ಮನೆಗೆ ಎಮ್ಮೆ ಕೊಡೋರು. ಅಂದರೆ ಒಂದು ರೀತಿ ಸಮಾಜವನ್ನು ಒಟ್ಟಿಗೆ ಇಡುವಂತಹ ಅಥವಾ ಯೂನಿಫಿಕೇಷನ್ ಮಾಡುವಂತಹ ಕಾರ್ಯಕ್ಕೆ ಎಮ್ಮೆಗಳು ಬಹಳ ಸಪೋರ್ಟಿವ್ ಆಗಿದ್ದು ಅವತ್ತೇನು ನಡೀತಾ ಇತ್ತು ಅದೇ ರೀತಿ ಇವತ್ತು ಕೂಡ ನಡೀತಾ ಇರೋದು ವಿಶೇಷ. ಸೊ ಇಲ್ಲಿಯ ಜನಗಳು ಕೇವಲ ಎಮ್ಮೆಗಳನ್ನು ಗದ್ದೆಗಳಲ್ಲಿ ದುಡಿಸಲ್ಲ, ಮನೆಯಲ್ಲಿ ಸಾಕು ಪ್ರಾಣಿಗಳ ರೀತಿ ಸಾಕ್ತಾರೆ, ಸ್ಪೆಷಲ್ಲಾಗಿ ಸ್ನಾನ ಮಾಡಿಸ್ತಾರೆ. ಅದಾದಮೇಲೆ ಈಗ ಹುಂಜದ ಕಾಳಗ ನಡೆಯುತ್ತಲ್ಲ, ಅದೇ ಥರ ಎಮ್ಮೆಯ ಕಾಳಗ ನಡೆಸ್ತಾರೆ. ಇನ್ನೂ ಸಾಕಷ್ಟು ಒಂದು ರೀತಿಯ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಕೂಡ ಇಲ್ಲಿಯ ಎಮ್ಮೆಗಳು. ಇದು ಒನ್ ಆಫ್ ದ ಸೌತ್ ಈಸ್ಟ್ ಏಷ್ಯಾಲೇ ಅತ್ಯಂತ ದೊಡ್ಡ ಎಮ್ಮೆಯ ಮಾರುಕಟ್ಟೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ವಿಶಾಲವಾಗಿದೆ, ಬೆಳಗ್ಗೆ ಎಲ್ಲ ಜಗಮಗಿಸ್ತಾ ಇರುತ್ತೆ. ಬಟ್ ನಾಳೆ ಇದೇ ರೀತಿ ವಾತಾವರಣ ಇರಲ್ವಂತೆ, ಅದಕ್ಕೋಸ್ಕರ ನಾವು ಇವತ್ತು ಮಧ್ಯಾಹ್ನನೇ ಬಂದು ಈ ಒಂದು ಜಾಗವನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಇದು ನೋಡಿ ಹೆಂಗಿದ್ದಾನೆ ಇವನು, ಅಯ್ಯಯ್ಯಪ್ಪ ಸರಿ ಇದ್ದಾನೆ ಇವನು. ಹಲೋ ಪಾಪ, ಅಷ್ಟು ಮುಗ್ಧ ಪ್ರಾಣಿ. ಕೋಡ್ ಮಾತ್ರ ಡೇಂಜರಸ್ ಅನಿಸುತ್ತೆ, ಅದರ್ವೈಸ್ ಮುಟ್ಟಿದ್ರು ಪಾಪ ಆ ಥರ ಗುಮ್ಮದು ಆ ಥರ ಏನೂ ಮಾಡಲ್ಲ. ಈಗ ನಾವು ನಿಂತಿದ್ದೀವಿ ತೊರಾಜಾದ ಬೋಲು ಮಾರ್ಕೆಟ್ನಲ್ಲಿ.
ಇಲ್ಲಿ ಸಾಂಪ್ರದಾಯಿಕ ಉಡುಪುಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಳಗಡೆ ಇವರು ಏನು ಕಟ್ತಾರೆ ಪಂಚೆ ನಮ್ಮ ಹಾಗೇನೆ, ಇದನ್ನು ಸಾರೋಂಗ್ ಅಂತ ಕರೀತಾರೆ. ಹುಡುಗಿರದು ಕೂಡ ಸಾರೋಂಗ್, ಎರಡು ಸೇಮ್ ಇರುತ್ತೆ, ಬಟ್ ಉಡೋ ರೀತಿ ಅಥವಾ ಹಾಕೋ ಕಚ್ಚೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮೇಲ್ಗಡೆ ಟ್ರೆಡಿಷ್ನಲ್ ಆಗಿರುವಂತಹ ಬಟನ್ಸ್ ಇರುವಂಥ ಶರ್ಟ್ ಹಾಕ್ತಾರೆ. ಲೇಡೀಸು ಒಂದು ದುಪ್ಪಟ್ಟ ಹಾಕಿ ಅವರು ಕೂಡ ಒಂದು ರೀತಿಯ ಟಾಪ್ ಹಾಕ್ತಾರೆ. ಈಗ ಈ ರೀತಿ ಕಲರ್ಫುಲ್ ಬಟ್ಟೆಗಳು ಕೇವಲ ಮದುವೆ ಅಥವಾ ಶುಭ ಕಾರ್ಯಗಳಿಗೆ ಮಾತ್ರ ಹಾಕ್ತಾರೆ. ಈಗ ರ್ಯಾಂಬು ಸೋಲೋ ಆಗ್ಬೋದು, ಅಂದರೆ ತಿಥಿಗಳಿಗೆ ಅಥವಾ ಸಾವಾಗಿದ್ದರೆ ಅಥವಾ ಮಾನೇನೆ ಹಬ್ಬಗಳಿಗೆ ಇವರೇನು ಮಾಡ್ತಾರೆ ಅಂದರೆ ಎಲ್ಲರೂ ಕಪ್ಪು ಬಟ್ಟೆಯನ್ನು ಹಾಕ್ತಾರೆ. ಯಾಕೆಂದರೆ ಕಪ್ಪು ಒಂದು ಶೋಕದ ಸಂಕೇತ, ಅದಕ್ಕೋಸ್ಕರ ಕಪ್ಪು ಬಟ್ಟೆ ಹಾಕ್ತಾರೆ. ನಾನು ಟ್ರೈ ಮಾಡ್ತಾಯಿದ್ದೀನಿ, ನಾಳೆ ಮಾನೇನೆ ಫೆಸ್ಟಿವಲ್ನ ಅಟೆಂಡ್ ಮಾಡುವಂಥ ಪ್ರಯತ್ನ ಇದೆ. ಸೊ ನಿಮಗೆ ಇಲ್ಲಿಯ ಲೋಕಲ್ ಟ್ರೆಡಿಷ್ನಲ್ ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡು ಆ ಒಂದು ಫೆಸ್ಟಿವಲ್ಗೆ ಹೋದರೆ ಆ ಒಂದು ಜಾಗ ಕೂಡ ನಾವು ರೆಸ್ಪೆಕ್ಟ್ ಕೊಟ್ಟಂಗಾಗತ್ತೆ. ಸಾಧ್ಯವಾದರೆ ಈ ಒಂದು ಮಾರ್ಕೆಟಲ್ಲಿ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಹುಡುಗಿರೆಲ್ಲ ಭಾಳ ಎಕ್ಸೈಟೆಡ್ ಆಗಿ ನೋಡ್ತಾರೆ ನೋಡಿ ಇಲ್ಲಿ. ವಾಟ್ ಈಸ್ ಯುವರ್ ನೇಮ್? ಲಿಯಾ. ನೈಸ್. ನನಗೊಂದು ಪಂಚೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸರೋಂಗ್. ಓಕೆ ಓಕೆ. ಡ್ಯಾನ್ ಟಡ್ಯಾನ್. ಇವ್ರು ಸರೋಂಗ್ನ ಹೆಂಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಈ ರೀತಿ ಪಂಚೆ ಹಿಂಗೆ ಹಾಕ್ಕೊಂಡು ಕಟ್ಕೊಂಡು ಒಯ್ತಾ ಇರೋದೆ ನೋಡಿ. ಸಿಕ್ಕಾಪಟ್ಟೆ ಉದ್ದ ಇದೆ, ಅದನ್ನು ಆಲ್ಟ್ರ್ ಮಾಡಿಕೊಡ್ತಾರಲ್ಲ ಮೇಡಮು. ಸೊ ಹಿಂಗೆಲ್ಲ ಹಾಕ್ಕೊಂಡು ಸೇಮ್ ನಮ್ಮ ಪಂಚೆ ಕಟ್ತೀವಲ್ಲ ಹಂಗೆ ಕಟ್ಕೊಬೋದು. ನಮ್ಮಲ್ಲಿ ಹೇಗೆ ಸಖತ್ತಾಗಿರೋ ಕಾಫಿ ಬೆಳಿತೀವಿ ಅರೇಬಿಕಾ ಮತ್ತು ರೋಬಸ್ಟಾ, ಅದೇ ರೀತಿ ತೊರಾಜಲ್ಲಿ ಕೂಡ ಇಲ್ಲಿದ ಲೋಕಲ್ ಕಾಫಿ ಬೆಳೀತಾರೆ, ಹಾಗೆ ಅದನ್ನು ಪೌಡ್ರ್ ಮಾಡಿ ಮಾರ್ತಾರೆ. ಇಲ್ಲಿ ಒಂದು ಫಿಲ್ಟರ್ ಕಾಫಿ ಜಾಗ ಇದೆ ನೋಡಿ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಇವರು ನಮ್ಮ ಥರ ಫಿಲ್ಟ್ರ್ ಯೂಸ್ ಮಾಡಿ ಕಾಫಿ ಕುಡಿಯಲ್ಲ, ಬಿಸಿನೀರಿಗೆ ಕಾಫಿ ಪುಡಿನ ಹಾಕಿ ಕದರ್ ಬಿಡ್ತಾರೆ. ಅದಾದಮೇಲೆ ಕಾಫಿ ಪುಡಿ ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಕಾಫಿನ ಕುಡಿತಾರೆ. ಆ ರೀತಿ ಗಸ್ಟ್ ಕಾಫಿಯನ್ನು ಕುಡಿದು ಇವ್ರಿಗೆ ಅಭ್ಯಾಸ. ಘಮ ಚೆನ್ನಾಗಿದೆ ಮತ್ತು ಓಪನ್ ಆಗಿ ಇಟ್ಟಿದ್ದಾರೆ. ಈ ರೀತಿ ಓಪನ್ ಆಗಿಟ್ಟರೆ ಕಾಫಿಯ ಸ್ವಾದ ಹಾಳಾಗುತ್ತೆ, ಬಟ್ ಸ್ಟಿಲ್ ಘಮ್ ಅಂತ ಇದೆ. ತೊರಾಜಾ ಕಾಫಿ ನೋಡಿ, ಕಾಪಿ ತೊರಾಜಾ, ಇದರ ಮೇಲೆ ಕೂಡ ಇವರ ಸ್ಪೆಷಲ್ ಮನೆಗಳ ಚಿತ್ರವನ್ನು ಯೂಸ್ ಮಾಡಿದ್ದಾರೆ. ಈಗ ನಾನು ನಿಂತಿದ್ದೀನಿ ಒಂದು ಅಂಗಡಿ ಮುಂದೆ ಬೋಲು ಮಾರ್ಕೆಟಲ್ಲಿ. ಇದರ ಶಟರ್ಗೆ ಈ ದೇಶದ ಬಾವುಟ ಅಥವಾ ಧ್ವಜದ ವರ್ಣವನ್ನು ಹಾಕಿದ್ದಾರೆ. ಇಂಡೋನೇಷ್ಯಾ ದೇಶದ ಬಾವುಟ ಬಹಳ ಸಿಂಪಲ್, ಕೆಂಪು ಮತ್ತು ಬಿಳಿ. ಕೆಂಪು ದೇಶಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಂತಹ ಜನಗಳ ನೆನಪಿಗೋಸ್ಕರ, ಹಾಗೆ ಬಿಳಿ ಎಲ್ಲರಿಗೂ ಗೊತ್ತು ಶಾಂತಿಯ ಸಂಕೇತ. ಬಹಳ ಸಿಂಪಲ್ ಆದ ಫ್ಲಾಗ್ ಅಂತಲೇ ಕರಿಬೋದು. ಇನ್ನೇನು ಕೆಲವೇ ದಿವಸಗಳಲ್ಲಿ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಉತ್ಸವ ಕೂಡ ನಡೆಯಲಿದೆ. ಇಲ್ಲಿ ತುಂಬ ಜೋರಾಗಿ ಮಾಡ್ತಾರೆ, ವಿಜೃಂಭಣೆಯಿಂದ ಮಾಡ್ತಾರೆ. ನಾನು ಇಂಡೋನೇಷ್ಯಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಜಸ್ಟ್ ಫಾರ್ ಯೋರ್ ಇನ್ಫೋ. ಮಾರುಕಟ್ಟೆಯಲ್ಲಿ ಫ್ರೆಶ್ ಆದ ಮೀನು ಇಲ್ಲೇ ಸಮುದ್ರದಲ್ಲಿ ಹಿಡಿದಿರೋದು. ಹಾಗೆ ಈಲ್ ಜನರಲ್ಲೇ ನಮಗೆ ಸಿಗಲ್ಲ ನೋಡೋದಕ್ಕೆ. ಇದು ಈಲ್ನ ಬೇರೆ ಕಡೆ ಸಾಕಷ್ಟು ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ, ಆದರೆ ಇಲ್ಲಿ ನೀವು ಈಲ್ ಮಾರಾಟ ಮಾಡ್ತಿರೋದನ್ನು ನೋಡ್ಬೋದು. ಈ ಜಾಗದಲ್ಲಿ ತಂಬಾಕನ್ನು ಮಾರ್ತಾ ಇದ್ದಾರೆ. ತಂಬಾಕಿನ ಎಲೆಗಳಿದು ನೋಡಿ ಹೇಗೆ ಇಟ್ಟಿದ್ದಾರೆ ಅಂತ. ಈ ಥರ ಪದರ ಇಟ್ಟಿರ್ತಾರೆ. ಇಲ್ಲಿ ಇದನ್ನು ಚೂವಿಂಗ್ ಟೊಬ್ಯಾಕೋ ಅಂದರೆ ಬಾಯಲ್ಲಿ ಜಗದು ಉಗಿತಾರೆ. ಆ ಒಂದು ಅಭ್ಯಾಸ ಸಾಕಷ್ಟು ಜನಕ್ಕಿದೆ. ವಾಟ್ ಈಸ್ ದಿಸ್? This is from the areca nut. ಅಡಿಕೆಯಿಂದ ಬರುವಂತಹ ಏನು ಅಂತ ಗೊತ್ತಿಲ್ಲ. ಅಡಿಕೆ ಬೆಳೆಗಾರರಿಗೆ ಗೊತ್ತಿರುತ್ತೆ. ಇದು ಅಡಿಕೆ. ಸೊ ಪೀಪಲ್ ಈಟ್ ದಿಸ್ ಆಲ್ಸೋ. ಅಡಿಕೆ ಮತ್ತು ಸುಣ್ಣ ಕೂಡ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಸುಣ್ಣ ಕೂಡ ಬಾಯಿಗೆ ಹಾಕೋತಾರೆ. ಸೇಮ್ ಆಲ್ಮೋಸ್ಟ್ ನಮ್ಮ ಕಲ್ಚರಿಗೆ ಹತ್ತಿರನೇ ಇದೆ. ಮಾರ್ಕೆಟಲ್ಲಿ ಚಕ್ಲಿ ಅಂಗಡಿ ಇಟ್ಟಿದ್ದಾರೆ ಮೇಡಮ್. ವಾಟ್ ಈಸ್ ದಿಸ್ ಚಕ್ಲಿ? Apa sama nanti? Kampus. In India, my state, chakli. This is kajaya. This is banana chips. Murko ಎಲ್ಲ ಇಟ್ಟಿದ್ದಾರೆ. ವೆರಿ ನೈಸ್ ಮೇಡಮ್, ಗುಡ್ ಶಾಪ್. ಬೋಲು ಮಾರ್ಕೆಟ್ನ ಹಂಗೆ ಓಡಾಡ್ತಾ ಇದ್ದೀವಿ. ಒಂದು 10 ನಿಮಿಷ ಓಡಾಡಿ ಆಚೆ ಹೋಗ್ತೀವಿ. ಅಜ್ಜಿ ಕೈಲಿ ನಡೆಯೋಕ್ಕೆ ಆಗ್ತಾಯಿಲ್ಲ, ತುಂಬ ವಯಸ್ಸಾಗಿದೆ. ಆದರೂ ಎಷ್ಟು ಕಷ್ಟಪಟ್ಟು ನಡೆದು ನೋಡಿ, ಬೆನ್ನೆಲ್ಲ ಗೂನ್ ಬಂದುಬಿಟ್ಟಿದೆ. 2 ಕಡ್ಡಿ ಇಟ್ಕೊಂಡು ನಿಧಾನಕ್ಕೆ ಸ್ವಾವಲಂಬಿಯಾಗಿ ಓಡಾಡ್ತಾ ಇದ್ದಾರೆ ಅಜ್ಜಿ. ಈ ಮೆಣಸಿನ್ಕಾಯಿ ನೀವೇನಾದ್ರು ತಿಂದರೆ ಸತ್ರಿ. ಇದರ ಹೆಸರು ಕಾತಾಕೋನ್ ಅಂತೆ. ಇದನ್ನೇನಾದ್ರು ತಿಂದರೆ ಕಥಕಳಿ ಆಡಬೇಕು ಮನುಷ್ಯ, ಅಷ್ಟು ಖಾರ ಇರುತ್ತೆ. ಅಜ್ಜಿಗೆ ಒಂದು ಸ್ವಲ್ಪ ಹಣ ಕೊಟ್ವಿ. ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾರೆ ನೋಡಿ. ಅಂದರೆ ದುಡ್ಡಿದೆಯಾ ಇಲ್ವಾ ಅನ್ನೋದು ಬೇರೆ ವಿಚಾರ. ಅವರು ಅಷ್ಟು ಕಷ್ಟಪಟ್ಟು ನಡೀತಾ ಇರಲ್ಲ ಇನ್ನೂ. ಅದೇ ಜೋಶ್ಗೆ, ಅದೇ ಎನರ್ಜಿಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಮಾರ್ಕೆಟಲ್ಲಿ ವಸ್ತುಗಳನ್ನು ಜೋಡಿಸಿರೋ ರೀತಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟು ನೀಟಾಗಿ, ಎಷ್ಟು ಕ್ಲೀನಾಗಿ, ಆರ್ಗನೈಸ್ಡ್ ಆಗಿ. ಇಲ್ಲೂ ಕೂಡ ಒಣ ಮೀನಿನ ಉಪಯೋಗ ಮಾಡ್ತಾರೆ ಅಂತ ಈ ಜಾಗವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿಯ ಜನಗಳು ಕುರುಕು ತಿಂಡಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಅಂತಲೂ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಅಂಕಲ್ ಕಾಫಿ ಪುಡಿ ಮಾಡ್ತಾಯಿದ್ದಾರೆ, ಮೇಡಮ್ಮು ತೊಗೊಂಡು ಹೋಗ್ತಾಯಿದ್ದಾರೆ. ಇದು ರುಬ್ಬೋಕಲ್ಲು ಮತ್ತು ಟ್ರೆಡಿಷ್ನಲ್ ತಟ್ಟೆಗಳು. ಇಲ್ಲೇನು ನೋಡ್ತಾಯಿದ್ರೆ ಇದು ತೊರಾಜಾದ ವಿಶೇಷವಾದ
ಕೈ ಚೀಲಗಳು ಎಲ್ಲ ಹೆಣ್ಮಕ್ಳು ಇದನ್ನು ಕ್ಯಾರಿ ಮಾಡ್ತಾರೆ. ನೋಡಿ ಒಂಥರ ಡಿಫ್ರೆಂಟಾಗಿ ಯುನೀಕ್ ಆಗಿದೆ. ಇಲ್ಲಿ ಮೇಡಮ್ ಅದನ್ನು ಹೊಲಿತಾರೆ. ಇಂದಿಗೂ ಕೂಡ ಬೊಂಬಿನಿಂದ ಎಷ್ಟೊಂದು ಚಾಪೆಗಳನ್ನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಚಾಪೆ. ಹಲೋ ಹಲೋ ಚಾಪೆ ಇದು ಹಾಂ ತುಂಬ ಚೆನ್ನಾಗಿದೆ. ಬಲ್ಲಿ ಬಲ್ಲಿ ಓ ಇದು ಹೆಸರು ಬಲ್ಲಿನಾ? ವಾಟ್ ಈಸ್ ದ ನೇಮ್? Ale. Ampale. Tikar. Yes. ಅಂಪಾಲೆ. ಎಲ್ಲ ಬೊಂಬಿಂದ ತಯಾರು ಮಾಡುವಂಥ ವಸ್ತುಗಳು. ಇಲ್ಲಿ ಕೂಡ ಇನ್ನೊಬ್ಬರು ತಾಯಿ ಇದೆ, ಬೊಂಬಿಂದ ಮಾಡಿರುವಂಥ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ತೆಗೆದು ತೋರಿಸ್ತಾ ಇದ್ದಾರೆ, ಸಕ್ಕತ್ತಾಗಿದೆ. ಇದು ಎಲ್ಲದಕ್ಕಿಂತ ಮುಖ್ಯ ಈ ಒಂದು ಪ್ರಾಂತ್ಯದಲ್ಲಿ ಕತ್ತಿ ಅಂಗಡಿ. ಇವತ್ತು ಬೆಳಗ್ಗೆ ನೋಡಿದ್ರಲ್ಲ ಎಮ್ಮೆಗಳನ್ನು ಹೆಂಗೆ ಕತ್ತರಿಸ್ತಾ ಇದ್ರು ಅಂತ. ಆ ಕತ್ತರಿಸೋದಕ್ಕೆ ಬೇಕಾಗಿರುವಂತಹ ಬಹಳ ಚೂಪಾದ ಚಾಕುಗಳ ಅಂಗಡಿ. ಸಕ್ಕತ್ತಾಗಿದೆ ಇದು ಮಾತ್ರ. ನೋಡಿ ಹೆಂಗಿದೆ ಅಂತ. ಈ ಥರ ಹಿಂಗೆ ಹಾಕ್ಕೊಂಡಿರ್ತಾರೆ ಇಲ್ಲಿ, ಹಿಂಗೆ ಹಾಕ್ಕೊಂಡು ಅಯ್ಯೋ ಭಯಾನಕ ಚೂಪಿರುತ್ತೆ ಇದು. ಆ ಎಮ್ಮೆ ಕತ್ತಿಗೆ ಹಿಂಗೆ ಹೊಡೆದ್ರೆ ಒಂದೇ ಏಟಿಗೆ ಕಟ್ಟು ಎಲ್ಲರೂ ಇಟ್ಕೊಂಡಿರ್ತಾರೆ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ, ಊರ ಕಡೆ ಎಲ್ಲ. ಇದು ಚಿಕ್ಕದಾಗಿದೆ ಸ್ವಲ್ಪ, ನೋ ಪ್ರಾಬ್ಲಮ್. ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಇದು ಡಿಸೈನ್ ತುಂಬ ಚೆನ್ನಾಗಿದೆ. ಇದರ ಡಿಸೈನ್ ನೋಡಿ, ಅದ್ರ ಮೇಲೆ ಕಾರ್ವಿಂಗ್ ಇದೆ, ಮರದಿಂದ ಮಾಡಿರೋದು. ವಾಹ್, ಇದರ ಮೇಲೆ ಕತ್ತಿ ಮೇಲೂ ಕೂಡ ಡಿಸೈನ್ ಮಾಡಿದ್ದಾರೆ ನೋಡಿ ಇಲ್ಲಿ. ವೆರಿ ನೈಸ್. ಇಡೀ ಅಂಗಡಿನ ಕತ್ತಿಗೋಸ್ಕರನೇ ಮೀಸಲಿಟ್ಟಿದ್ದಾರೆ. ಬೇರೆ ಬೇರೆ ರೀತಿ ಕತ್ತಿಗಳು, ಬರೀ ಸಿಂಪಲ್ ಆದ ದಿನ ಕೆಲಸಕ್ಕೆ ಅಥವಾ ಇದು ತುಂಬ ಭಾರ ಇದೆ. ಇದು ನೋಡಿ ಇದು ಯಾವ ರೀತಿ ಇದೆ. ವಾಹ್, ಇದು ಮಚ್ಚು ತುಂಬ ಭಾರ ಇದೆ. ಇದು ಎತ್ತಕ್ಕೆ ಆಗಲ್ಲ, ಅಷ್ಟು ಭಾರ ಇದೆ ಇದು. ಇದ್ರ ಮೇಲೂ ಅಷ್ಟೇ ನೋಡಿ, 3 ಕಲರು, 1 2 3 ವರ್ಣ ಇದೆ. ಶಾಪೇ ಸಖತ್ತಾಗಿದೆ. ಆಮೇಲೆ ಒಂದಲ್ಲ ಎರಡಲ್ಲ, 100 ಇದೆ. ಎಷ್ಟು ರೀತಿ ಇದೆ ನೋಡಿ ಇಲ್ಲಿ. ಅದಾದಮೇಲೆ ಏನೇನೋ ಮುಖಗಳೆಲ್ಲ ಮಾಡಿದ್ದಾರೆ ಅದಕ್ಕೆ. ಇಲ್ಲಿ ಇದರ ಫುಲ್ ಅಂಗಡಿನೇ ಅದು. ವೆರಿ ನೈಸ್. ಮಾರ್ಕೆಟ್ ಒಳಗೇ ನಾಟಿ ಕೋಳಿಯನ್ನು ಸಾಕಿದ್ದಾರೆ ಮಾರಾಟಕ್ಕೆ. ಇದನ್ನ ಅಯಾಮ್ ಅಂತ ಕರೀತಾರೆ. ಕೋಳಿಗೆ ಇಲ್ಲಿ ಅಯಾಮ್ ಅಂತ ಕರೀತಾರೆ. ಸೊ ನಾಳೆ ಮಾನೆನೇ ಹೋಗ್ತಾ ಇದೀವಲ್ಲ, ಅದಕ್ಕೋಸ್ಕರ ಕಪ್ಪು ಬಟ್ಟೆ ತೊಗೋಬೇಕು, ಅದಕ್ಕೆ ತೊಗೋತಾ ಇದ್ದೀವಿ. ನೈಸ್. ಪ್ರೈಸ್ ನೆಗೋಷಿಯೇಟ್ ಮಾಡ್ತಾ ಇದ್ದೀವಿ. ಒಂದು ಸರಂಗ್ ಮತ್ತು ಒಂದು ಟೀ ಶರ್ಟ್ ತೊಗೊಂಡಿದ್ದೀವಿ. ಬುಲೆ 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 ಇಲ್ಲಿ ಮಕ್ಕಳು ನನ್ನ ನೋಡಿ ಬೂಲೆ ಬೂಲೆ ಅಂತಾರೆ. ಬೂಲೆ ಅಂದರೆ ನೀನು ಫಾರಿನರಾ ಅಂತ ಇಂಡೋನೇಷಿಯನ್ ಭಾಷೆಯಲ್ಲಿ. ಡರ್ಟ್ ಬೈಕ್ ಚೆನ್ನಾಗಿದೆಲ್ಲ. ನೈಸ್. ವಾಟ್ ಇಸ್ ಶೋ ಮಿ ದಿಸ್ ಪರ್ಸ್. ವಾವ್, ಮೊಬೈಲ್ ಸ್ಟ್ಯಾಂಡ್ ಸಕ್ಕತ್ತಾಗಿದೆ ನೋಡಿ ಅವ್ರದ್ದು. 2 ಮೊಬೈಲು. ನೀವು ಬೋಲೋ ಮಾರ್ಕೆಟ್ನ ಆಚೆ ಕಡೆಯಿಂದ ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ಟ್ರೆಡಿಷ್ನಲ್ ಆಗಿ ಮಾಡಿದ್ದಾರೆ ಮಾರ್ಕೆಟೇನ. ಆ ಆರ್ಕಿಟೆಕ್ಚರು ವಿನ್ಯಾಸ ನೋಡ್ಬೋದು ನೀವು ಸಂಪೂರ್ಣವಾಗಿ. ಇಲ್ಲಿ ಲೋಕಲ್ ಸ್ಟೈಲಲ್ಲೇ ಇದೆ. ಇಲ್ಲಿ ಪೆಟ್ರೋಲ್ ಬಂಕಿಗೆ ಜನ ಹೋಗೋದೇ ಇಲ್ಲ. ಈ ಥರ ಬಾಟ್ಲಲ್ಲಿ ಇಟ್ಟಿರ್ತಾರೆ, ಬಾಟ್ಲಿಂದ ಎತ್ತಾಕೊಂಡು ಹಾಕೋತಾರೆ. ವೈ ಯು ಡೋಂಟ್ ಗೋ ಟು ಪೆಟ್ರೋಲ್ ಬಂಕ್? Because we are standing in line for so long. ಓ, ಲೈನಲ್ಲಿ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಹೌ ಮಚ್ ಮೋರ್ ಎಕ್ಸ್ಪೆನ್ಸಿವ್ ಇಸ್ ದಿಸ್? This one for bottles like 13 until 15. Yeah? 13 until 15. 15,000. Yes. So in petrol bunk? In the bunk how much? It's like 11, 10. ಹಾಂ, 1,000-2,000 ಕಮ್ಮಿ. ಬಟ್ ಅದಕ್ಕೆ ಇಲ್ಲೇ ಹಾಕ್ಸ್ಕೊತೀನಿ, ಕ್ಯೂ ಅಲ್ಲಿ ಯಾವ ನಿಂತ್ಕೋತಾನೆ ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ 1 ಲೀಟ್ರ್ ಬಾಟ್ಲು ಹಾಕಿಟ್ಟಿರ್ತಾರೆ. ಫೋನಲ್ಲಿ ಎತ್ಕೊಂಡು ಹಾಕಿ ಕಾಸು ಕೊಟ್ಟು ಹೋಯ್ತಾ ಇರೋದು. ಮಧ್ಯಾಹ್ನದ ಊಟಕ್ಕೋಸ್ಕರ ಬಂದಿದ್ದೀವಿ. ಒಂದು ಟ್ರೆಡಿಷನಲ್ ತೊರಾಜ ಮನೆ ಊಟಕ್ಕೆ. ನೋಡಿ ಹೆಂಗೆ ಜೋಡಿಸಿದ್ದಾರೆ. ಥರವಾದ ವಿಧವಾದ ತರಕಾರಿಗಳನ್ನು ಜೋಡಿಸಾಕ್ಬಿಟ್ಟಿದ್ದಾರೆ ಒಳಗೆ. ಹೋಟ್ಲಲ್ಲಿ ಒಂದಿಷ್ಟ ಆಯಿತು, ಈ ಹೋಟ್ಲಲ್ಲಿ ಒಂದಿಷ್ಟ ಆಯಿತು. ಅದಕ್ಕೆ ನಾನು ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂತ ಈ ಹೋಟ್ಲಿಗೆ ಬಂದೆ. ಇಷ್ಟೊತ್ತಂಗ ಹುಡುಗಿ ಕಣ್ಣು ಹೊಡಿತಾ ಇಲ್ಲ ಹಿಂಗೆ. ಒನ್ಸ್ ಮೋರ್ ಒಬ್ಬ ಇಷ್ಟೇ ಎಷ್ಟಿದ್ದಾರೆ ನೋಡ್ರಿ ಇಲ್ಲಿ. ಇಷ್ಟೇ ಉದ್ದ ಇದ್ದಾರೆ ನೋಡ್ರಿ. ಮೈ ಫ್ರೆಂಡ್ ಶೆಫ್, ಚೀಫ್ ಶೆಫ್ ಮಾಡಿದೆ. ಈ ಫಿಶು ತುಂಬ ಚೆನ್ನಾಗಿದೆ. ಒಂದು ಫಿಶ್ ತೊಗೋತೀನಿ ಮತ್ತು ವೆಜಿಟೇಬಲ್ಸ್ ತಿಂತೀನಿ. ಈಟಿಂಗು ಇಲ್ಲಿ ಆಚೆ ಕಡೆ. ಓ, ರಿವರ್ ವ್ಯೂ ಇದೇನು ಹಿಂಗಿದೆ ಇಲ್ಲಿ. ರಿವರ್ ವ್ಯೂ ಸಖತ್ತಾಗಿದೆ. ಅಯ್ಯಯ್ಯೋ, ಇಲ್ಲಿ ನೋಡಿ, ಇಲ್ಲಿ ನಾಯಿ ಮಾಂಸ ಮಾಡ್ತಾರಂತೆ. Very spicy. ಓಕೆ. And of course the smells good. ಹಾಂ, ನಾಯಿ ಮಾಂಸ ಸ್ಮೆಲ್ ಚೆನ್ನಾಗಿದೆಯಂತೆ. ಅಯ್ಯೋ, ನಾಯಿ ಮಾಂಸದ ಹೋಟ್ಲಲ್ಲಿ ಊಟ ಮಾಡಬೇಕಾ? ಬಟ್ ಸಪ್ರೇಟ್ ಆಗಿಟ್ಟಿದ್ದಾರೆ, ಪರವಾಗಿಲ್ಲ. Yes, we do have clubs. ಬಂತು, ಅಡುಗೆ ಬಂತು. ಬಿಸಿ ಅನ್ನ ಕೊಟ್ಟರು, ಬೇರೆ ಎಲ್ಲ ಕಾಂಡಿಮೆಂಟ್ಸ್.
ನೋಡಿ ಇಲ್ಲಿ ಮೇಡಮ್ ಹೆಂಗೆ ತಂದರು ನಮ್ಮ ಮೀನು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸಕ್ಕತ್ತಾಗಿ ಕಾಣಿಸ್ತದೆ. ಶೆಫ್ ಒಳ್ಳೆ ಎಂಜಾಯ್ ಮಾಡಿದ್ವಿ, ಹಾಡುಗಿಡೆಲ್ಲ ಆಡಿದ್ವಿ. ಇಲ್ಲಿ ನೋಡಿ ಇಲ್ಲಿ ಅಮ್ಮ ಚಿಕ್ಕ ಈರುಳ್ಳಿ ಬಿಡಿಸ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹಾಗಲಕಾಯಿಯಿಂದ ಏನೋ ಒಂದು ಖಾದ್ಯ ಮಾಡ್ತಾ ಇದ್ದಾರೆ, ಪಲ್ಯ. ಅಂದರೆ ಇಲ್ಲಿ ನೋಡಿ ಇಲ್ಲಿ ಇದು ಸೀಮೆ ಬದನೆಕಾಯಿ, ಒಳ್ಳೊಳ್ಳೆ ತರಕಾರಿ ಮತ್ತು ಫ್ರೆಶ್ ಮೀಟನ್ನು ಬಳಕೆ ಮಾಡ್ತಾರೆ ಇಲ್ಲಿ ಊಟ ತಿಂಡಿಗೆ. ಮತ್ತು ಭಯಾನಕ ಮೆಣಸಿನಕಾಯಿ ಎಲ್ಲ ಅಡುಗೆಯಲ್ಲೂ. ಬಾಯ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿದ್ರು. ಬಾಯ್ 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 ಬಾಯ್. ಗುಡ್ ಎಕ್ಸ್ಪೀರಿಯನ್ಸ್.